ಕ್ಷಣಕ್ಕೆ ವಿಧಾನಸಭೆಗೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕೊನೆಯ ಸಾಲಿನ ಆಸನದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ. ಸಿದ್ದರಾಮಯ್ಯ ಬಳಿ ತೆರಳಿ ಪಕ್ಕದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕುಳಿತಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಹಾಗೆ ಮಾಜಿ ಸಿಎಂ ಕೆಲವು ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡಿರುವುದು ಕಂಡು ಬಂದಿದೆ. ಹಾಲಿ ಮಾಜಿ ಸಿಎಂ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ಒಂದು ಕಡೆ ಪ್ರತಿಭಟನೆಯ ಕಾವು ಜೋರಾಗಿದೆ, ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಚಿವ ನಾಗೇಂದ್ರ ತಲೆದಂಡ ಆಗಬೇಕು, ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಸದನ ಆರಂಭ ಆಗಿರುವಂತಹ ದಿನದಿಂದ ಇವತ್ತಿನವರೆಗೂ ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಕೆಲವೊಂದು ಕಡೆ ಹೋರಾಟಗಳು ಕೂಡ ಇಂದಿಗೂ ನಡೀತಾ ಇದೆ, ಇವತ್ತು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನಾದರೂ ಮಾತನಾಡಿದ್ರಾ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ? ಒಂದು ಆಂಗಲ್ನಲ್ಲಿಯೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಸದನದಲ್ಲಿ ಯಾವುದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಜೆಪಿಯವರು ತೀವ್ರವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಬಿಜೆಪಿ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಇಳಿದಿದ್ರು. ಹಾಗಾಗಿ ಈ ಎಲ್ಲ ವಿಚಾರವನ್ನ ಹಾಲಿ ಮಾಜಿ ಸಿಎಂ ಮಾತನಾಡಿದ್ರ, ಜೊತೆಗೆ ಪ್ರಸ್ತುತ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು, ಈ ಎಲ್ಲ ವಿಚಾರವನ್ನ ಮಾತನಾಡಿದ್ದಾರೆ. ಕೊನೆಯ ಸಾಲಿನ ಆಸನದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಕುಳಿತಿರುವಂತಹ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಕೊನೆಯ ಕ್ಷಣದಲ್ಲಿ ವಿಧಾನಸಭೆಗೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಬಳಿ ತೆರಳಿ ಪಕ್ಕದಲ್ಲಿ ಕುಳಿತುಕೊಂಡು ಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು ಕೂಡ ಕಂಡು ಬಂದಿದೆ. ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಯಾವೆಲ್ಲ ವಿಚಾರದ ಕುರಿತಂತೆ ಮಾತನಾಡಿದ್ದಾರೆ, ಆ ಒಂದು ತೀರ್ಮಾನವನ್ನ ಏನಾದರೂ ಹೇಳ್ತಾರಾ, ಎಲ್ಲವನ್ನ ಕಾದು ನೋಡಬೇಕಿದೆ. ಬಟ್ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಪ್ರಕಾರವಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂಥ ಬಿಗಿ ಒತ್ತಡ ಕೇಳಿ ಬಂದಿದೆ.